ಎಲ್ಲವನ್ನು ವೈಲೇಷನ್ ಮಾಡಿದರೆ ಅವುಗಳ ಆಧಾರದಲ್ಲಿ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕೆಂದು ತಾಕೀತು ಮಾಡಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕ್ತು. ಆ ಚೀಮಾರಿ ಹಾಕಿದ ನಂತರದಲ್ಲಿ ಸಾಕಷ್ಟು ಕನಿಷ್ಠ ವೇತನ ಸಲಹಾ ಆಶ್ರಯದಲ್ಲಿ ಅದರ ಬಗ್ಗೆ ಲಿಖಿತವಾದಂತಹ ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಯನ್ನು ರಾಜ್ಯ ಸರ್ಕಾರದ ಹಂತದಲ್ಲಿ ಆಗ್ತಕ್ಕಂಥ ತೀರ್ಮಾನವನ್ನ ರಾಜ್ಯ ಸರ್ಕಾರಕ್ಕೆ ತಕ್ಷಣವೇ ಕಳಿಸ್ಕೊಡ್ತೀವಿ. ಆದರೆ ಇದ್ರ ಜೊತೆಯಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಕೆಲವು ಸ್ಥಳೀಯ ಸಮಸ್ಯೆಗಳಿದೆ ಅನ್ನೋ ಮಾತನ್ನ ನಿಮ್ಮ ನಾಯಕರುಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ನಮ್ಮ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯ ನೌಕರರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದಾಹರಣೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಬೇರೆ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಬೆಂಗಳೂರಲ್ಲ ಕೂಡ ಏನೋ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾನು ಮುಂದಿನ ವಾರನೇ ಕಳಿಸ್ತೀನಿ. ಅದಕ್ಕೆ ಮುಂಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕಾಗಿರುವ ಸಮಸ್ಯೆಗಳು ಮತ್ತೆ ಪರಿಹಾರ ಏನಾಗಬೇಕು ಲಿಸ್ಟ್ ಕೂಡ ಕೇಳಿದ್ದೀನಿ. ಸೋಮವಾರ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಯಾವ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಿಮ್ಮ ವೇತನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಥವಾ ಸೇವಾ ಭದ್ರತೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇದೆ ಅಂತ ನೀವು ನನಗೆ ಕೊಟ್ಬಿಟ್ರೆ ಒಂದು 3 ದಿನ ಟೈಮ್ ಕೊಟ್ಟು ಅವ್ರನ್ನ ಕರೆಸ್ತೀನಿ. ಅವಾಗ ನಾವು ಅಲ್ಲೇ ಕೂತ್ಕೊಂಡು ಸ್ಥಳದಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಆಗ್ಬೋದಾ? ಮುಂದಿನ ವಾರದಲ್ಲಿ ಈ ಒಂದು ಕೆಲಸವನ್ನು ಮಾಡಿಸ್ಕೊಳ್ಬಹುದು.